Okay, hello students. So in this video we will be learning about the inverse operation. Okay, so binary operation already discuss ಮಾಡಿದ್ವಿ ಲಾಸ್ಟ್ ವಿಡಿಯೋ ಒಳಗಡೆ. ಸೊ ಬೈನರಿ ಆಪರೇಷನ್ ಒಳಗಡೆ ಲಾಸ್ಟ್ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ, ಐಡೆಂಟಿಟಿ ಎಲಿಮೆಂಟ್ ವರೆಗೂ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಸೊ ಐಡೆಂಟಿಟಿ ಎಲಿಮೆಂಟ್ ಎ ಸ್ಟಾರ್ ಇ ಈಕ್ವಲ್ ಟು ಇ ಸ್ಟಾರ್ ಎ ಈಕ್ವಲ್ ಟು ಇ, ಎ ಸ್ಟಾರ್ ಇ ಈಕ್ವಲ್ ಟು ಇ ಸ್ಟಾರ್ ಎ ಈಕ್ವಲ್ ಟು ಇ. ಸೊ ಅಲ್ಲಿ ಎ ಸ್ಟಾರ್ ಇ ರ ಮಾಡು ಇ ಸ್ಟಾರ್ ಎ ರ ಮಾಡು ಆನ್ಸರ್ ಏನು ಬರುತ್ತೆ? ಇ ಬರುತ್ತೆ. ಫಾರ್ ಎಕ್ಸಾಂಪಲ್ 2 ಪ್ಲಸ್ 0 ರ ಮಾಡು 0 ಪ್ಲಸ್ 2 ರ ಮಾಡು ಆನ್ಸರ್ ಏನು ಬರುತ್ತೆ? 2 ಬರುತ್ತೆ. ಸೊ ಅದಕ್ಕೆ ನಾವೇನು ಕರಿತೀವಿ, ಇನ್ ದ್ಯಾಟ್ ಕೇಸ್ 0 ಇಸ್ ಕಾಲ್ಡ್ ಆಸ್ ದ ಐಡೆಂಟಿಟಿ ಎಲಿಮೆಂಟ್. ಸೊ ಇನ್ ಜನರಲ್ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತೀವಿ, ಎ ಸ್ಟಾರ್ ಇ ಮಾಡು ಅಥವಾ ಇ ಸ್ಟಾರ್ ಎ ಮಾಡು, ಮಾಡಿದಾಗ ಆನ್ಸರ್ ಎ ಬಂತಂದ್ರೆ, ಎ ಸ್ಟಾರ್ ಇ ಅಥವಾ ಇ ಸ್ಟಾರ್ ಎ ಮಾಡಿದಾಗ ಆನ್ಸರ್ ಎ ಬಂದ್ರೆ ದೆನ್ ವಿ ಕ್ಯಾನ್ ಕಾಲ್ ದ್ಯಾಟ್ ಇ ಆಸ್ ದ ಐಡೆಂಟಿಟಿ ಎಲಿಮೆಂಟ್. ಸಿಮಿಲರ್ಲಿ ಇನ್ವರ್ಸ್ ಆಪರೇಷನ್, ಇನ್ವರ್ಸ್ ಆಪರೇಷನ್ ಗೆ ಒಂದು ಜನರಲ್ ಡೆಫಿನೇಷನ್ ಇದೆ. ಇನ್ವರ್ಸ್ ಆಪರೇಷನ್ ಗೆ ಒಂದು ಜನರಲ್ ಡೆಫಿನೇಷನ್ ಇದೆ. ಜನರಲ್ ಡೆಫಿನೇಷನ್ ಗೊತ್ತಂದ್ರೆ ಹೇಗೆ ನೋಡಿ, ಎ ಸ್ಟಾರ್ ಬಿ ರ ಮಾಡು ಬಿ ಸ್ಟಾರ್ ಎ ರ ಮಾಡು, ಎ ಸ್ಟಾರ್ ಬಿ ರ ಮಾಡು ಬಿ ಸ್ಟಾರ್ ಎ ರ ಮಾಡು, ಮಾಡಿದಾಗ ಆನ್ಸರ್ ಇ ಬಂದ್ರ, ಮಾಡಿದಾಗ ಆನ್ಸರ್ ಇ ಬಂದ್ರ ಆವಾಗ ಬಿ ಈಸ್ ಕಾಲ್ಡ್ ಆಸ್ ಇನ್ವರ್ಸ್ ಎಲಿಮೆಂಟ್. ಅವಾಗ ಬಿ ಈಸ್ ಕಾಲ್ಡ್ ಆಸ್ ಇನ್ವರ್ಸ್ ಆಫ್ ಎ, ದೆನ್ ಬಿ ಈಸ್ ಕಾಲ್ಡ್ ಆಸ್ ಇನ್ವರ್ಸ್ ಆಫ್ ಎ, then b is called as inverse of a. ಇದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಎಡಿಷನ್ ಆಪರೇಷನ್ ಅಂತ ತಗೊಂಡ್ರೆ, ಎಡಿಷನ್ ಆಪರೇಷನ್ ಇ ಅಂದ್ರೆ ಐಡೆಂಟಿಟಿ ಎಲಿಮೆಂಟ್, ನೆನಪಿರ್ರಿ. ಇ ಅಂದ್ರ ಐಡೆಂಟಿಟಿ ಎಲಿಮೆಂಟ್, ಇ ಅಂದ್ರೆ ಏನ್ರಿ? ಐಡೆಂಟಿಟಿ ಎಲಿಮೆಂಟ್, ಇದು ನೆನಪಿರ್ಲಿ. ಓಕೆ, ಈಗ ಎಡಿಷನ್ ಆಪರೇಷನ್ ಅಂತ ತಗೊಂಡ್ರೆ, ಎಡಿಷನ್ ಆಪರೇಷನ್ ಅಂತ ತಗೊಂಡ್ರೆ ಏನಾಗುತ್ತೆ ಹೇಳ್ರಿ, ಇಫ್ ಐ ಕನ್ಸಿಡರ್ ಎಡಿಷನ್ ಆಪರೇಷನ್ ಎ ಸ್ಟಾರ್ ಬಿ ಅಥವಾ ಬಿ ಸ್ಟಾರ್ ಎ ಮಾಡಿದ್ರೆ ಇ ಬರ್ಬೇಕು. ಸೊ ಎಡಿಷನ್ ಆಪರೇಷನ್ ನ ಕನ್ಸಿಡರ್ ಮಾಡಿದ್ರೆ ಸ್ಟಾರ್ ಬದಲಿ ನಾನು ಎಡಿಷನ್ ತಗೊಂಡೆ ಅಂತ. ಸೊ ಸ್ಟಾರ್ ಬದಲಿ ನಾನು ಎಡಿಷನ್ ತಗೊಂಡೆ ಅಂತಂದ್ರೆ ಸ್ಟಾರ್ ಬದಲಿನ ಎಡಿಷನ್ ತಗೊಂಡೆ ಅಂತ ಬರೀ, ಎ ಬದಲಿ ಹಂಗ ನಾ ಒಂದು ನಂಬರ್ ತಗೊಂಡೆ 2 ಅಂತ ತಗೊಂಡೆ, ಎ ಬದಲಿ ನಾ 2 ಅಂತ ತಗೊಂಡೆ. ಓಕೆ, ಎ ಬದಲಿ ನಾನು 2 ಅಂತ ತಗೊಂಡೆ, ಸ್ಟಾರ್ ಬದಲಿ ಪ್ಲಸ್ ಅಂತ ತಗೊಂಡಿನಿ. ಓಕೆ, ಸೊ ಅಡಿಟಿವ್ ಆಪರೇಷನ್, ಎಡಿಷನ್ ಆಪರೇಷನ್ ಗೆ ಇ ಏನ್ ಬರ್ತದೆ? ಲಾಸ್ಟ್ ವಿಡಿಯೋ ಒಳಗಡೆ ನೋಡಿವಿ, ಎಡಿಷನ್ ಆಪರೇಷನ್ ಗೆ ಇ ಏನ್ ಬರುತ್ತೆ? ಸೊ ಎಡಿಷನ್ ಆಪರೇಷನ್ ಗೆ ಇ ಏನ್ ಬರುತ್ತೆ? 0 ಬರುತ್ತೆ. ಸೊ ಎಡಿಷನ್ ಆಪರೇಷನ್ ಗೆ ಇ ವಿಲ್ ಬಿ 0. ಈಗ ಸಿಂಪಲ್ ಲಾಜಿಕ್ ನೋಡ್ರಿ, 2 ಪ್ಲಸ್ ಡ್ಯಾಶ್ ಅಥವಾ ಡ್ಯಾಶ್ ಪ್ಲಸ್ 2 ಮಾಡಿದ್ರೆ 0 ಬರುತ್ತೆ. 2 ಪ್ಲಸ್ ಡ್ಯಾಶ್ ಅಥವಾ ಡ್ಯಾಶ್ ಪ್ಲಸ್ 2 ಮಾಡಿ, 2 ಪ್ಲಸ್ ಡ್ಯಾಶ್ ಮಾಡ್ರಿ ಅಥವಾ ಡ್ಯಾಶ್ ಪ್ಲಸ್ 2 ಮಾಡ್ರಿ, ಎರಡು ಒಂದು ಮಾಡಿದಾಗ ಆನ್ಸರ್ 0 ಬರಬೇಕು. ಸೊ ಹಂಗಾರೆ ಡ್ಯಾಶ್ ಜಾಗದಾಗ ಏನ್ ಹಾಕಿದ್ರೆ 0 ಬರುತ್ತೆ, ಡ್ಯಾಶ್ ಜಾಗದಾಗ ಏನ್ ಹಾಕಿದ್ರೆ 0 ಬರುತ್ತೆ, -2 ಹಾಕಿದ್ರೆ 0 ಬರುತ್ತೆ, ಕರೆಕ್ಟಾ? ಡ್ಯಾಶ್ ಜಾಗದಾಗ -2 ಹಾಕಿದ್ರೆ 0 ಬರುತ್ತೆ. ಓಕೆ, ಸೊ -2 ಯಾರ ಜಾಗದಾಗ ಬಂತು? -2 ಯಾರ ಜಾಗದಾಗ ಬಂತು? ಬಿ ಜಾಗದಾಗ ಬಂತು. -2 ಯಾರ ಜಾಗದಾಗ ಬಂತು? ಬಿ ಜಾಗದಾಗ ಬಂತು. ದೇರ್ಫೋರ್ ಎಡಿಷನ್ ಆಪರೇಷನ್ ಅಂತ ತಗೊಂಡ್ರ, ಅಂದ್ರೆ ಸ್ಟಾರ್ ಬದಲಿನ ಎಡಿಷನ್ ತಗೊಂಡೆ ಅಂದ್ರ, ಸ್ಟಾರ್ ಬದಲಿನ ಎಡಿಷನ್ ತಗೊಂಡೆ ಅಂತಂದ್ರ, ಸ್ಟಾರ್ ಬದಲಿನ ಎಡಿಷನ್ ತಗೊಂಡೆ ಅಂತಂದ್ರ ಅವಾಗ ಅದು ಎಲಿಮೆಂಟ್ ಏನಿರುತ್ತೆ ನೋಡ್ರಿ, ಏನು ಎಲಿಮೆಂಟ್ ಏನಿರುತ್ತಲ್ಲ, ಏನು ಎಲಿಮೆಂಟ್ ಏನಿರುತ್ತೆ ಅದರ ನೆಗೆಟಿವ್ ನಂಬರ್, ಅದರ ನೆಗೆಟಿವ್ ನಂಬರ್ ಬಿಕಮ್ಸ್ ಏನ್ರಿ? ಇನ್ವರ್ಸ್. ಅದರ ನೆಗೆಟಿವ್ ನಂಬರ್ ಬಿಕಮ್ಸ್ ದ ಇನ್ವರ್ಸ್. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ b equal to -2 ಆಗುತ್ತೆ. ಇನ್ ದಿಸ್ ಕೇಸ್ b is equal to -2 ಆಗುತ್ತೆ. ಸೊ -2 is the inverse of 2. ಯಾವಾಗಿದೆ? ಎಡಿಷನ್ ಆಪರೇಷನ್ ತಗೊಂಡ್ರೆ. ಇದನ್ನ ಎಡಿಷನ್ ತಗೊಳ್ಳಿಲ್ಲ, ಇದನ್ನ ಎಡಿಷನ್ ತಗೊಳ್ಳಿಲ್ಲ, ಎಡಿಷನ್ ತಗೊಳ್ಳೋ ಬದಲಿ ಮಲ್ಟಿಪ್ಲಿಕೇಶನ್ ತಗೊಂಡೆ ಅಂದ್ರೆ ನೋಡ್ರಿ, ವಿಚಾರ ಮಾಡಿ, ಎಡಿಷನ್ ತಗೊಳ್ಳೋ ಬದಲಿ ಮಲ್ಟಿಪ್ಲಿಕೇಶನ್ ತಗೊಂಡೆ, ಎಡಿಷನ್ ತಗೊಳ್ಳೋ ಬದಲಿ ಏನ್ ಮಾಡಿದೆ? ಮಲ್ಟಿಪ್ಲಿಕೇಶನ್ ತಗೊಂಡೆ. ಸೊ ಎಡಿಷನ್ ತಗೊಳ್ಳೋ ಬದಲಿ ಮಲ್ಟಿಪ್ಲಿಕೇಶನ್ ತಗೊಂಡ್ರೆ ಏನಾಗುತ್ತೆ ನೋಡ್ರಿ, ಸೊ ಎಡಿಷನ್ ತಗೊಳ್ಳೋ ಬದಲಿ ಮಲ್ಟಿಪ್ಲಿಕೇಶನ್ ತಗೊಂಡ್ರೆ ಇ ಈಕ್ವಲ್ ಟು ಏನ್ ಬರುತ್ತೆ? 1. ಮಲ್ಟಿಪ್ಲಿಕೇಶನ್ ಇಂದ ಮಲ್ಟಿಪ್ಲಿಕೇಶನ್ ಒಳಗಡೆ ಐಡೆಂಟಿಟಿ ಎಲಿಮೆಂಟ್ ಏನ್ ಬರುತ್ತೆ? 1. ಸೊ ಮಲ್ಟಿಪ್ಲಿಕೇಶನ್ ಒಳಗಡೆ ಐಡೆಂಟಿಟಿ ಎಲಿಮೆಂಟ್ 1 ಬರುತ್ತೆ. ಸೊ ಇ ಈಕ್ವಲ್ ಟು ಬಂದ್ರಿ 1 ಬಂತು. ಓಕೆ, ನೆಕ್ಸ್ಟ್ 2 ಸ್ಟಾರ್, ಬಿ ಜಾಗದಾಗ ಏನ್ ಹಾಕ್ಬೇಕು ನೋಡ್ರಿ, 2 ಸ್ಟಾರ್ ಡ್ಯಾಶ್, ನೆಕ್ಸ್ಟ್ ಡ್ಯಾಶ್ ಸ್ಟಾರ್ 2, ಸ್ಟಾರ್ ಬದಲಿ ತಗೊಳ್ಳಿ ಮಲ್ಟಿಪ್ಲಿಕೇಶನ್. ಸೊ ಸ್ಟಾರ್ ಬದಲಿ 9 ತಗೊಂಡಿನಿ, ಮಲ್ಟಿಪ್ಲಿಕೇಶನ್ ತಗೊಂಡಿನಿ, ನೆನಪಿಟ್ಕೊಳ್ಳಿ, ಸ್ಟಾರ್ ಬದಲಿ 9 ತಗೊಂಡಿನಿ, ಮಲ್ಟಿಪ್ಲಿಕೇಶನ್ ತಗೊಂಡಿನಿ. ಓಕೆ, ಈಗ 2 ಇಂಟು ಡ್ಯಾಶ್ ಈಕ್ವಲ್ ಟು ಡ್ಯಾಶ್ ಇಂಟು 2 ಮಾಡಿದ್ರೆ 1 ಬರಬೇಕು. 2 ಇಂಟು ಡ್ಯಾಶ್ ಮಾಡಿ ಅಥವಾ ಡ್ಯಾಶ್ ಇಂಟು 2 ಮಾಡಿ. ಸೊ 2 ಇಂಟು ಡ್ಯಾಶ್ ಮಾಡಿದ್ರೆ 1 ಬರಬೇಕು. ಹಂಗಾರೆ ಡ್ಯಾಶ್ ಜಾಗದಾಗ ಏನು ಹಾಕ್ತೀವಿ? ಡ್ಯಾಶ್ ಜಾಗದಾಗ ಏನು ಹಾಕ್ತೀವಿ? 1/2 ಹಾಕ್ತೀರಾ. ಸೊ 1/2 ಹಾಕಿದ್ರೆ 2 ಕ್ಯಾನ್ಸಲ್ ಆದ, ಆನ್ಸರ್ ಮತ್ತೆ 1 ಬಂತು, ಕರೆಕ್ಟ್ ಅನಿಲ್ರಿ? ಸೊ ಡ್ಯಾಶ್ ಜಾಗದಾಗ 1/2 ಹಾಕಿದ್ರೆ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. 1 ಅಂದ್ರೆ ಏನು?
ಐಡೆಂಟಿಟಿ ಎಲಿಮೆಂಟ್ ದಟ್ ಈಸ್ ಇ ಯಾವಾಗ ಇಫ್ ಸ್ಟಾರ್ ಇಸ್ ಅ ಮಲ್ಟಿಪ್ಲಿಕೇಶನ್ ಆಪರೇಷನ್, ಇಫ್ ಸ್ಟಾರ್ ಇಸ್ ಅ ಮಲ್ಟಿಪ್ಲಿಕೇಶನ್ ಆಪರೇಷನ್ ತಿಳಿತಾ. ಸೊ ಹಂಗಾರೆ ಬಿ ಏನ್ ಬಂತು 1/2 ಬಂತು. ಸೊ ಅದಕ್ಕೆ ಅದು ಎಡಿಷನ್ ಇದ್ರೆ ಬೇರೆ ಟೈಪ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಇದ್ರೆ ಬೇರೆ ಟೈಪ್ ಬರುತ್ತೆ, HCF ಇದ್ರೆ ಬೇರೆ ಟೈಪ್ ಬರುತ್ತೆ, LCM ಇದ್ರೆ ಬೇರೆ ಟೈಪ್ ಬರುತ್ತೆ. ಬೇರೆ ಬೇರೆ ಆಪರೇಷನ್ ಈಗ ಬಿ ಏನಾಗುತ್ತೆ ಚೇಂಜ್ ಆಗುವಂತ ಹೋಗುತ್ತೆ. ಸೊ ಬೇರೆ ಬೇರೆ ಆಪರೇಷನ್ ಈಗ ಬಿ ಏನಾಗ್ಕೊಂತ ಹೋಗ್ರಿ ಚೇಂಜ್ ಆಗುವಂತ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಇನ್ ಜನರಲ್ ಇನ್ವರ್ಸ್ ಎಲಿಮೆಂಟ್ ನ ಹೆಂಗ್ ಬರೀಬಹುದು ಗೊತ್ತಾ? ಇನ್ ಜನರಲ್ ಇನ್ವರ್ಸ್ ಎಲಿಮೆಂಟ್ ನ ಹೆಂಗ್ ಬರೀಬಹುದು ನೋಡ್ರಿ. ಹೆಂಗ್ ಬರೀಬಹುದು ಇಲ್ಲಿ ಬರ್ದಿವಲ್ಲ ಈಗ a star b equal to b star a equal to e ಇದ್ರ ಓಕೆ a star b equal to b star a star b equal to b star a equal to e ಇದ್ರ where e is the identity element, ಹಿಂಗಿದ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ then b can be called as the inverse of a, simple ಆಯ್ತು ಇದು. then b can be called as the inverse of a. okay, so last video ಒಳಗಡೆ ಏನು ಕಲ್ತಿದ್ವಿ ಐಡೆಂಟಿಟಿ ಎಲಿಮೆಂಟ್ ಡೆಫಿನಿಷನ್ ಕಲ್ತಿದ್ವಿ. ಐಡೆಂಟಿಟಿ ಎಲಿಮೆಂಟ್ ಡೆಫಿನಿಷನ್ ಏನು a star e ಅಥವಾ e star a ಮಾಡಿದ್ರೆ e ಬರಬೇಕು, where e is the identity element of that operation. okay, ಇನ್ನ ಇನ್ವರ್ಸ್ ಅಂದ್ರೆ ಏನ್ರಿ a star b ರ ಮಾಡು b star a ರ ಮಾಡು ಮಾಡಿದಾಗ ಏನು ಬರಬೇಕು e ಬರಬೇಕು. a star b ಅಥವಾ b star a ಮಾಡಿದಾಗ e ಬರಬೇಕು, where e ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ and b will be the inverse of a, ತಿಳಿತಾ ಇದು. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಏನು ಗೊತ್ತಾಯ್ತು ಅನ್ಕೊಂಡಿದ್ದೆ ನಾನು. ಸೊ ಇಲ್ಲಿವರೆಗೂ ನಿಮ್ಗೆ ಇನ್ವರ್ಸ್ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ಏನು ಕಲಿಯೋಣ ಅಂತಂದ್ರೆ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ಎಕ್ಸರ್ಸೈಸ್ 1.4. ಎಕ್ಸರ್ಸೈಸ್ 1.4 ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಕ್ಸರ್ಸೈಸ್ 1.4 ಸ್ಟಾರ್ಟಿಂಗ್ ಕ್ವಶನ್ ಏನಿದೆ ಫಸ್ಟ್ ಕ್ವಶನ್ ನಾವು ಏನು ಹೇಳ್ಬೇಕಂದ್ರೆ ವೆದರ್ ದ ಗಿವನ್ ಆಪರೇಷನ್ಸ್ ಆರ್ ಬೈನರಿ ಆಪರೇಷನ್ಸ್ ಆರ್ ನಾಟ್. ಬೈನರಿ ಆಪರೇಷನ್ಸ್ ಹೌದಲ್ಲ ಅಂತ ಹೇಳ್ಬೇಕು. ಓಕೆ, ಚೆಕ್ ಮಾಡೋಣ್ರಿ. ಈಗ 1n ಫಸ್ಟ್ ಒನ್ ಸ್ಟಾರ್ ಇಟ್ ಈಸ್ ಡಿಫೈನ್ಡ್ ಆನ್ z ಪ್ಲಸ್. ಆಮೇಲೆ ಸ್ಟಾರ್ ನ ಹೆಂಗೆ ಡಿಫೈನ್ ಮಾಡ್ರಿ ಅಂತಂದ್ರೆ it is defined by a star b equal to a minus b ಅಂತ ಡಿಫೈನ್ ಮಾಡ್ರ. a star b equal to a minus b ಅಂತ ಡಿಫೈನ್ ಮಾಡ್ರ. ನಾವೇನು ಹೇಳಬೇಕು ವೆದರ್ ದಿಸ್ ಈಸ್ ಅ ಬೈನರಿ ಆಪರೇಷನ್, ಇದು ಸ್ಟಾರ್ ಬೈನರಿ ಆಪರೇಷನ್ ಹೌದಲ್ಲ ಅಂತ ಹೇಳ್ಬೇಕು. ಸೊ ಬೈನರಿ ಆಪರೇಷನ್ ಕಂಡೀಷನ್ ಏನೈತಿ ನಮ್ಗೆ ಗೊತ್ತು. ಸೊ ಬೈನರಿ ಆಪರೇಷನ್ ಅಂತ ಕರಿಬೇಕಂದ್ರೆ ಅದರದ್ದು ಇನ್ಪುಟ್ ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿರ್ತಾರ ಔಟ್ಪುಟ್ ಅದ ಸೆಟ್ ಮೇಲೆ ಬರಬೇಕು. ಇನ್ಪುಟ್ ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿರ್ತಾರ ಔಟ್ಪುಟ್ ಅದ ಸೆಟ್ ಒಳಗೆ ಬರಬೇಕು. ಓಕೆ, ಆಮೇಲೆ ಇನ್ಪುಟ್ ಹೆಂಗಿರ್ಬೇಕು, ಇನ್ಪುಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಆರ್ಡರ್ ಪೇರ್. ತಿಳಿತಾ, ಇದು ಕಂಡೀಷನ್. ನೋಡ್ರಿ, ಹಿಯರ್ ಸ್ಟಾರ್ ಈಸ್ ಡಿಫೈನ್ಡ್ ಆನ್ z ಪ್ಲಸ್. ಸೊ ಸ್ಟಾರ್ ನ ಡಿಫೈನ್ ಮಾಡ್ರಿ. ಸೊ ಸ್ಟಾರ್ ನ ಎದ್ರ ಮೇಲೆ ಡಿಫೈನ್ ಮಾಡ್ರೆ z ಪ್ಲಸ್ ಅಂದ್ರೆ 1ನೇ ಸೆಟ್ z ಪ್ಲಸ್ ಇರುತ್ತೆ. ಅಂದ್ರೆ 1ನೇ ಸೆಟ್ z ಪ್ಲಸ್ ಇರುತ್ತೆ, 2ನೇ ಸೆಟ್ ಇರುತ್ತೆ z ಪ್ಲಸ್ ಇರುತ್ತೆ. ಆದ್ರೆ ಸಿಂಪಲ್ 1ನೇ ಸೆಟ್ ಒಳಗಡೆ ಆರ್ಡರ್ ಪೇರ್ ಇರಬೇಕು, 2ನೇ ಸೆಟ್ ಒಳಗಡೆ ಆರ್ಡರ್ ಪೇರ್ ಇರಂಗಿಲ್ಲ. ತಿಳಿತಾ ಇದು? ಹಾ, ಸಿಂಪಲ್. ಸೊ a star b equal to a minus b. ಸ್ಟಾರ್ ಆಪರೇಷನ್ ಏನು ಮಾಡಾಕತ್ತೀವಿ? ಸ್ಟಾರ್ ಆಪರೇಷನ್ ಏನು ಮಾಡಾಕತ್ತಿ? ಸೊ a ಮತ್ತು b ನ ಇನ್ಪುಟ್ ಕೊಟ್ರ, a ಮತ್ತು b ಆರ್ಡರ್ಡ್ ಪೇರ್ ನ ಇನ್ಪುಟ್ ಕೊಟ್ರ, a ಮತ್ತು b ಆರ್ಡರ್ಡ್ ಪೇರ್ ನ ಇನ್ಪುಟ್ ಕೊಟ್ರ, ಇದೇನ್ ಮಾಡುತ್ತೆ? a minus b ಮಾಡುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಸ್ಟಾರ್, ಸೆಕೆಂಡ್ ಎಲಿಮೆಂಟ್ ಕೊಟ್ರೆ ಇದೇನ್ ಮಾಡುತ್ತೆ? ಫಸ್ಟ್ ಮೈನಸ್ ಸೆಕೆಂಡ್ ಮಾಡುತ್ತೆ. ಓಕೆ, ಅಂಡ್ ಇಟ್ ಈಸ್ ಡಿಫೈನ್ಡ್ ಆನ್ z ಪ್ಲಸ್. z ಪ್ಲಸ್ ಅಂದ್ರೆ ನೋಡಿ, ಸೊ z ಪ್ಲಸ್ ಅಂದ್ರೆ ಪಾಸಿಟಿವ್ ಇಂಟಿಜರ್ಸ್. z ಅಂದ್ರೆ ಇಂಟಿಜರ್, z ಪ್ಲಸ್ ಅಂದ್ರೆ ಪಾಸಿಟಿವ್ ಇಂಟಿಜರ್. ಸೊ ಪಾಸಿಟಿವ್ ಇಂಟಿಜರ್ ಮ್ಯಾಗೆ ಡಿಫೈನ್ ಮಾಡ್ರ. ಓಕೆ, ಈಗ ಹಂಗ ಅನ್ಕೊಳ್ಳಿ ಸಿಂಪಲ್. 1ನೇ ಸೆಟ್ ಟು z ಪ್ಲಸ್, 2ನೇ ಸೆಟ್ ಟು z ಪ್ಲಸ್, ಇನ್ಪುಟ್ ಟು z ಪ್ಲಸ್ ಒಳಗೆ ಇರಬೇಕು. ಆಮೇಲೆ ಆನ್ಸರ್ ಬಂದ್ರೆ ಆನ್ಸರ್ ಹೆಂಗಿರ್ಬೇಕು? z ಪ್ಲಸ್ ಒಳಗೆ ಇರಬೇಕು. ಅಂದ್ರೆ ಅಷ್ಟ ಇದು ಬೈನರಿ ಆಪರೇಷನ್. ಚೆಕ್ ಮಾಡೋಣ ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್. ನಾನು ಇನ್ಪುಟ್ 1,2 ಕೊಡ್ತೀನಿ. ಓಕೆ,
ಕೊಡಬಹುದಾ? ಕೊಡಬಹುದು. ಆಮೇಲೆ ಇನ್ಪುಟ್ ಯಾವಾಗಲೂ ಹೆಂಗ್ ಕೊಡಬೇಕು? ಇನ್ ಟರ್ಮ್ಸ್ ಆಫ್ ಆರ್ಡರ್ಡ್ ಪೇರ್. ಇನ್ಪುಟ್ ಯಾವಾಗಲೂ ಹೆಂಗ್ ಕೊಡ್ತೀರಿ? ಇನ್ ಟರ್ಮ್ಸ್ ಆಫ್ ಆರ್ಡರ್ಡ್ ಪೇರ್. ಸೊ 1, 2 ಅಂತ. ಸೊ ಇನ್ಪುಟ್ ಈಸ್ 1, 2. ಸೊ 1, 2 ನ ಇನ್ಪುಟ್ ಕೊಟ್ರ, ಸೊ 1 ಅಂದ್ರ A, 2 ಅಂದ್ರ B. ಸೊ 1 ಸ್ಟಾರ್ 2. ಸೊ ಇನ್ಪುಟ್ ಕೊಟ್ರೆ ಏನಾಗುತ್ತೆ ನೋಡ್ರಿ, ಅದು A ಮೈನಸ್ B ಆಗುತ್ತೆ. A ಮೈನಸ್ B ಅಂದ್ರೆ ಏನಾಗುತ್ತೆ? 1 ಮೈನಸ್ 2 ಆಗುತ್ತೆ. ಸೊ 1 ಮೈನಸ್ 2, 1, 2 ನ ಇನ್ಪುಟ್ ಕೊಟ್ರ, 1, 2 ನ ಇನ್ಪುಟ್ ಕೊಟ್ರೆ ಏನಾಗುತ್ತೆ? 1 ಮೈನಸ್ 2 ಆಗುತ್ತೆ. 1 ಮೈನಸ್ 2 ಆದ್ರೆ ಏನಾಗುತ್ತೆ? 1 ಮೈನಸ್ 2 ಅಂದ್ರೆ ಮೈನಸ್ 1 ಆಗುತ್ತೆ. 1 ಮೈನಸ್ 2 ಅಂದ್ರೆ ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಹಾ, ಈಗ ಮೈನಸ್ 1 ಏನ್ ಆನ್ಸರ್ ಬಂತಲ್ಲ, ಈ ಮೈನಸ್ 1 ವೆದರ್ ದಿಸ್ ಬಿಲಾಂಗ್ಸ್ ಟು Z ಪ್ಲಸ್, ವೆದರ್ ಮೈನಸ್ 1 ಬಿಲಾಂಗ್ಸ್ ಟು Z ಪ್ಲಸ್ ಅಂದ್ರೆ ವೆದರ್ ಮೈನಸ್ 1 ಇಸ್ ಅ ಪಾಸಿಟಿವ್ ಇಂಟಿಜರ್. ಮೈನಸ್ 1 ಪಾಸಿಟಿವ್ ಇಂಟಿಜರ್ ಹೌದನ್ರಿ? ಮೈನಸ್ 1 ಪಾಸಿಟಿವ್ ಇಂಟಿಜರ್ ಹೌದಾ? ಅಲ್ಲ, ಮೈನಸ್ 1 ಪಾಸಿಟಿವ್ ಇಂಟಿಜರ್ ಅಲ್ಲ. ಸೊ ಹಿಂಗಾಗಿ ಮೈನಸ್ 1 ಪಾಸಿಟಿವ್ ಇಂಟಿಜರ್ ಅಲ್ಲ ಅಂತಂದ್ರ ಇದು ಬೈನರಿ ಆಪರೇಷನ್ ಅಲ್ಲ. ಯಾಕಂದ್ರ ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿರ್ತಾರ, ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿರ್ತಾರ, ಇನ್ಪುಟ್ ಅದ ಸೆಟ್ ಒಳಗಿಂದ ಕೊಡಬೇಕು. ಆಮೇಲೆ ಔಟ್ಪುಟ್ ಏನ್ ಬರುತ್ತಲ್ಲ, ಔಟ್ಪುಟ್ ಅದ ಸೆಟ್ ಒಳಗೆ ಇರಬೇಕು. ಅಂದ್ರೆ ಅಷ್ಟೇ ಅದು ಬೈನರಿ ಆಪರೇಷನ್. ಇಲ್ಲ ಅದು ಬೈನರಿ ಆಪರೇಷನ್ ಅಲ್ಲ. ತಿಳಿತಾ? ಸೊ ಹಿಂಗಾಗಿ ಬೈನರಿ ಆಪರೇಷನ್ ಅಲ್ಲ. ಸೊ ಒಂದೇ ಬೈನರಿ ಆಪರೇಷನ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಎಕ್ಸಾಂಪಲ್ ಹೇಳಿದ್ರೆ, ಬಿಕಾಸ್ ಮೈನಸ್ 1 ಡಸ್ ನಾಟ್ ಬಿಲಾಂಗ್ಸ್ ಟು Z ಪ್ಲಸ್. ಸೊ ಎಕ್ಸರ್ಸೈಸ್ 1.4 ಫಸ್ಟ್ ಸಬ್ ಕ್ವಶನ್ ಒಳಗಡೆ ಸೆಕೆಂಡ್, ಫಸ್ಟ್ ಮೇನ್ ಕ್ವಶನ್ ಒಳಗಡೆ ಸೆಕೆಂಡ್ ಸಬ್ ಕ್ವಶನ್ ನೋಡೋಣ್ರಿ. ಓಕೆ, ಇದು ಹಂಗೈತಿ. ಇಟ್ ಇಸ್ ಡಿಫೈನ್ಡ್ ಆನ್ Z ಪ್ಲಸ್. ಇದು ಹಂಗೈತಿ. ಸ್ಟಾರ್ ಇಟ್ ಈಸ್ ಡಿಫೈನ್ಡ್ ಆನ್ Z ಪ್ಲಸ್. ಸೊ ಸ್ಟಾರ್ ಇಟ್ ಈಸ್ ಡಿಫೈನ್ಡ್ ಆನ್ Z ಪ್ಲಸ್. ಗಿವನ್ ಬೈ ಹೆಂಗ್ ಕೊಟ್ಟಾರ? ಆಪರೇಷನ್ ಹಿಂಗೈತಿ ನೋಡ್ರಿ. ಆಪರೇಷನ್ ಹಿಂಗೈತಿ. ಹೆಂಗೈತಿ ಅಂದ್ರ A star B equal to AB. If I am not wrong, this is correct. A star B equal to AB ಅಂತ ಐತಿ. A star B equal to AB ಅಂದ್ರೆ ಏನು? ಈ ಸ್ಟಾರ್ ಆಪರೇಷನ್ ಏನ್ ಮಾಡುತ್ತೆ? ಇನ್ಪುಟ್ ಏನ್ ಕೊಡ್ತಿರಲ್ಲ, ಇನ್ಪುಟ್ ಏನ್ ಕೊಡ್ತೀರಿ ಅಥವಾ ಆರ್ಡರ್ಡ್ ಪೇರ್ ಏನ್ ಕೊಡ್ತೀರಿ, ಆ ಆರ್ಡರ್ಡ್ ಪೇರಿನ ಎಲಿಮೆಂಟ್ಸ್ ನ ಎರಡು ಏನ್ ಮಾಡ್ಕೊಡುತ್ತೆ? ಮಲ್ಟಿಪ್ಲೈ ಮಾಡಿ ಕೊಡುತ್ತೆ. ಆರ್ಡರ್ಡ್ ಪೇರ್ ಎಲಿಮೆಂಟ್ಸ್ ಏನ್ ಮಾಡ್ಕೊಡುತ್ತೆ? ಮಲ್ಟಿಪ್ಲೈ ಮಾಡಿ ಕೊಡುತ್ತೆ. ಅಂದ್ರೆ A star B ಕೊಟ್ರೆ ಏನ್ ಮಾಡುತ್ತೆ? AB ಮಾಡುತ್ತೆ. ಓಕೆ, ಆಮೇಲೆ ದಿಸ್ ಬೈನರಿ ಆಪರೇಷನ್ ಇಟ್ ಇಸ್ ಡಿಫೈನ್ಡ್ ಆನ್, this binary operation it is defined on positive integers. Z plus ಅಂದ್ರೆ ಏನು? It is defined on Z plus ಅಂದ್ರೆ it is defined on positive integers. So positive integers ನ ಡಿಫೈನ್ ಮಾಡಿದ್ರ ಫಸ್ಟ್ ಸೆಟ್ ಟು ಪಾಸಿಟಿವ್ ಇಂಟಿಜರ್, ಸೆಕೆಂಡ್ ಸೆಟ್ ಟು ಪಾಸಿಟಿವ್ ಇಂಟಿಜರ್. ಫಸ್ಟ್ ಸೆಟ್ ಟು ಪಾಸಿಟಿವ್ ಇಂಟಿಜರ್, ಸೆಕೆಂಡ್ ಸೆಟ್ ಟು ಪಾಸಿಟಿವ್ ಇಂಟಿಜರ್. ಇನ್ಪುಟ್ ನೀವು ಪಾಸಿಟಿವ್ ಇಂಟಿಜರ್ ಕೊಡಬೇಕು, ಔಟ್ಪುಟ್ ಪಾಸಿಟಿವ್ ಇಂಟಿಜರ್ ಬರಬೇಕು. ಅಂದ್ರೆ ಅಷ್ಟೇ ಇದು ಬೈನರಿ ಆಪರೇಷನ್. ಅಂದ್ರೆ ಅಷ್ಟೇ ಇದೇನ್ರಿ ಇದು ಬೈನರಿ ಆಪರೇಷನ್. ಆಮೇಲೆ ಇನ್ಪುಟ್ ಕೊಡುವಾಗ ಹೆಂಗ್ ಕೊಡಬೇಕು? ಇನ್ಪುಟ್ ಕೊಡುವಾಗ ನೀವು ಹೆಂಗ್ ಕೊಡ್ಬೇಕಂದ್ರ ಅದನ್ನ ಆರ್ಡರ್ಡ್ ಪೇರ್ ಒಳಗೆ ಕೊಡಬೇಕು. ಚೆಕ್ ಮಾಡೋಣ ಈಗ. ಫಾರ್ ಎಕ್ಸಾಂಪಲ್ ನೀವು ಮನ್ಸಿಗೆ ಬಂದಿದ್ದು ಎರಡು ಯಾವ ಇಂಟಿಜರ್ ಪಾಸಿಟಿವ್ ಇಂಟಿಜರ್, ಮನ್ಸಿಗೆ ಬಂದಿದ್ದು ಒಂದು ಎರಡು ಯಾವ ಪಾಸಿಟಿವ್ ಇಂಟಿಜರ್ ಹೇಳಿದ್ರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ 3,7. ನೆನಪಿಟ್ಟುಕೋರಿ, ಇನ್ಪುಟ್ ಯಾವಾಗಲೂ ಕೊಡಬೇಕಾದ್ರೆ ಹೆಂಗ್ ಕೊಡಬೇಕು? ಆರ್ಡರ್ಡ್ ಪೇರ್ ಒಳಗೆ ಕೊಡಬೇಕು. ನೆನಪೈತಲ್ಲ ಡೆಫಿನೇಷನ್? A ಕ್ರಾಸ್ A. ಇನ್ಪುಟ್ ಇದ್ರೆ ಔಟ್ಪುಟ್ ಬರಬೇಕು, A ಬರಬೇಕು. ಓಕೆ, ಫಾರ್ ಫಂಕ್ಷನ್ ಸ್ಟಾರ್ ಡೆಫಿನೇಷನ್ ಇರ್ತದೆ ಕೊಡಿ. ಈಗ ಸೊ ಇನ್ಪುಟ್ ಹೆಂಗ್ ಕೊಡ್ತೀರಿ? ಆರ್ಡರ್ಡ್ ಪೇರ್ ಕೊಡ್ತೀರಿ. ಆಮೇಲೆ ಯಾವ ಸೆಟ್ ಇಂದ ಕೊಡ್ತೀರಿ ಇನ್ಪುಟ್ ಎಂತ ಕೊಡ್ತೀರಿ? ಇನ್ಪುಟ್ Z ಪ್ಲಸ್ ಅಂದ್ರೆ ಪಾಸಿಟಿವ್ ಇಂಟಿಜರ್ ಕೊಡಬೇಕು. ಕೊಟ್ರಿ ಯಾವುದು? 3,7 ಕೊಟ್ರಿ. ಫಾರ್ ಎಕ್ಸಾಂಪಲ್ 3,7 ಕೊಟ್ರಿ. ಸೊ 3,7 ನ ಇನ್ಪುಟ್ ಆಗಿ ಕೊಟ್ರ, ಸೊ 3,7 ನ ಇನ್ಪುಟ್ ಆಗಿ ಕೊಟ್ರ 3 ಸ್ಟಾರ್ 7 ಏನಾಗ್ತದ್ರಿ? 3 ಸ್ಟಾರ್ 7 ಕೊಟ್ರೆ ಏನಾಗುತ್ತೆ? 3 A ಸ್ಟಾರ್ B ಅಂದ್ರೆ AB. ಸೊ 3 ಸ್ಟಾರ್ 7 ಅಂದ್ರೆ 3 into 7. ಸೊ 3 into 7 ಅಂದ್ರೆ ಎಷ್ಟು ಬರುತ್ತೆ? ಸೊ 3 into 7 ಅಂದ್ರೆ 21 ಬಂತು. 3 into 7 ಅಂದ್ರೆ ಬಂದ್ರಿ 3 into 7 ಅಂದ್ರೆ 21 ಬಂತು. ತಿಳಿತಾ? ಸೊ 3 ಸ್ಟಾರ್ 7, 3 into 7 ಅಂದ್ರೆ 21 ಬಂತು. ಈಗ ಇಲ್ಲೇನ್ 21 ಆನ್ಸರ್ ಬಂದಿದ್ರ, 21 in ಆನ್ಸರ್ ಬಂದಿದ್ರ. whether this 21 belongs to Z plus, whether this 21 is a positive integer. 21 ಪಾಸಿಟಿವ್ ಇಂಟಿಜರ್ ಹೌದಾ? ಹಾ, 21 ಪಾಸಿಟಿವ್ ಇಂಟಿಜರ್ ಹೌದು. ಅಂದ್ರೆ ಇನ್ಪುಟ್ ಅದ ಸೆಟ್ ಇಂದ ಬಂತು, ಔಟ್ಪುಟ್ ಅದ ಸೆಟ್ ಇಂದ ಬಂತು. ತಿಳಿತಾ? ಹಂಗಾರೆ ಇದು ಬೈನರಿ ಆಪರೇಷನ್ ಹೌದು. ತಿಳಿತಾ? ಇದು ಈಸಿ ಐತಿಲ್ರಿ ಇದು. ಓಕೆ, ಸೊ ಇದೇ ಟೈಪ್ ಇನ್ನೂ ಒಂದ್ 2-3 ಕ್ವಶನ್ ಇದಾವೆ, ನೀವು ಮಾಡಿದ್ರಿ ಅಂತ ಅನ್ಕೊಂಡಿದ್ದ. ಓಕೆ, ಸೊ ಫಸ್ಟ್ ಮೇನ್ ಕ್ವಶನ್ ಒಳಗಡೆ ನೀವು ಇದನ್ನ ಕಂಡಿರ್ಬೇಕು. ಏನಂದ್ರ ವೆದರ್ ದಿಸ್ ಇಸ್ ಅ ಬೈನರಿ ಆಪರೇಷನ್ ಅಂತ ಐತಿ. ಸೊ ಥರ್ಡ್ ಕ್ವಶನ್ ಸಿಮಿಲರ್ ಐತಿ.
ಸೊ ಥರ್ಡ್ ಕ್ವಶನ್ ವೆರಿ ಮಚ್ ಸಿಮಿಲರ್ ಹಿಂಗೈತಿ, ಬಟ್ ದಟ್ ಇಸ್ ಡಿಫೈನ್ಡ್ ಆನ್ ರಿಯಲ್ ನಂಬರ್ಸ್. ಸೊ ಪಾಸಿಟಿವ್ ಇಂಟಿಜರ್ಸ್ ಮ್ಯಾಗಿಲ್ಲ, ರಿಯಲ್ ನಂಬರ್ ಮ್ಯಾಗ ಐತಿ. ಆಮೇಲೆ ಎ ಬಿ ಇಲ್ಲ, ಎ ಬಿ ಸ್ಕ್ವೇರ್ ಅಂತೈತಿ. ಎ ಬಿ ಬಂದಿನೈತಿ, ಎ ಬಿ ಸ್ಕ್ವೇರ್ ಅಂತೈತಿ. ತಿಳಿತಾ? ಸೊ ಇವೆರಡು ಕ್ವಶನ್ ಮಾಡಿದ್ವಿ, ಗೊತ್ತಾಗ್ತದೆ, ಸಿಂಪಲ್ ಐತಿ. ಬೈನರಿ ಆಪರೇಷನ್ ಹೌದನಲ್ಲ ಅಂತ ಹೇಳ್ಬೇಕು. ಸೊ ಬೈನರಿ ಆಪರೇಷನ್ ಹೌದನಲ್ಲ ಅಂತ ಹೆಂಗ್ ಹೇಳ್ತೀರಿ? ಸಿಂಪಲ್ ಇನ್ಪುಟ್ ಅದು ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿರಲ್ಲ ಅದು ಪಾಸಿಟಿವ್ ಇಂಟಿಜರ್ಸ್ ಇದ್ರೆ ಪಾಸಿಟಿವ್ ಇಂಟಿಜರ್, ರಿಯಲ್ ನಂಬರ್ ಇದ್ರೆ ರಿಯಲ್ ನಂಬರ್, ನ್ಯಾಚುರಲ್ ನಂಬರ್ ಇದ್ರೆ ನ್ಯಾಚುರಲ್ ನಂಬರ್. ಇನ್ಪುಟ್ ಆ ಸೆಟ್ ನ ಯಾವ್ದ್ರ ಮೇಲೆ ಡಿಫೈನ್ ಮಾಡಿರ್ತಾರ, ಆ ಸೆಟ್ ನ ಎದ್ರ ಮೇಲೆ ಡಿಫೈನ್ ಮಾಡಿರ್ತಾರ, ಇನ್ಪುಟ್ ಅದ ಸೆಟ್ ಇಂದನೇ ಕೊಡಬೇಕು, ಔಟ್ಪುಟ್ ಅದ ಸೆಟ್ ಇಂದನೇ ಬರಬೇಕು. ಹಂಗ ಬಂದ್ರೆ ಮಾತ್ರ ಅದಕ್ಕೆ ಅಂತ ಕರೀತಾರ ಬೈನರಿ ಆಪರೇಷನ್ ಅಂತ ಕರೀತಾರ. ತಿಳಿತಾ ಇದ್ದು? ಓಕೆ. ಹಾ, ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೋಗೋಣ. ಸೊ ಕ್ವಶನ್ ನಂಬರ್ 2 ಇದ್ರ ಬಗ್ಗೆ ಏನಂತಂದ್ರ ನಾವು ಏನ್ ಹೇಳ್ಬೇಕಂದ್ರ ಕ್ವಶನ್ ನಂಬರ್ 2 ಒಳಗಡೆ ಅವರು ಬೈನರಿ ಆಪರೇಷನ್ ಸ್ಟಾರ್ ಕೊಟ್ಟಿರ್ತಾರ. ವಿ ಶುಡ್ ಫೈಂಡ್ ಔಟ್ ವೆದರ್ ದಿಸ್ ಇಸ್ ಕಾಂಬಿನೇಟಿವ್ ಆರ್ ಅಸೋಸಿಯೇಟಿವ್. ಸೊ ಕಾಂಬಿನೇಟಿವ್ ಅಸೋಸಿಯೇಟಿವ್ ಹೌದಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ. ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 2 ತಗೊಳ್ಳೋಣ. ಸೊ ಕ್ವಶನ್ ನಂಬರ್ 2 ಏನ್ ಕೊಟ್ರಂದ್ರ ಕ್ವಶನ್ ನಂಬರ್ 2 ಸ್ಟಾರ್ is a binary operation. Okay, star is a binary operation. It is defined on Z. Star is a binary operation defined on Z. Question number 2. Okay, exercise 1.4. Question number 2. Sub question 1. Star is a binary operation defined on Z. Star is a binary operation defined on Z such that ಹೆಂಗ್ ಕೊಟ್ರಂದ್ರ A star B equal to A minus B ಕೊಟ್ರ. A star B equal to A minus B. So ಯಾವ ಸೆಟ್ ಮೇಲೆ ಡಿಫೈನ್ ಮಾಡೋದು ಇಂಪಾರ್ಟೆಂಟ್. ಯಾವ ಸೆಟ್ ಮೇಲೆ ಡಿಫೈನ್ ಮಾಡ್ರ? It is defined on Z. Z ಅಂದ್ರೆ ಇಂಟಿಜರ್, ಪಾಸಿಟಿವ್ ಬರ್ತಾವ, ನೆಗೆಟಿವ್ ಬರ್ತಾವ. ಓಕೆ. ಸೊ ಸ್ಟಾರ್ ಇಸ್ ಡಿಫೈನ್ಡ್ ಆನ್ ದ ಇಂಟಿಜರ್ Z. ಸೊ A star B ಕೊಟ್ರೆ ಏನಾಗುತ್ತೆ? A minus B ಆಗುತ್ತೆ. ಸೊ ಸ್ಟಾರ್ ಏನ್ ಮಾಡುತ್ತೆ ಕೆಲಸ? ಸ್ಟಾರ್ ಏನ್ ಮಾಡುತ್ತೆ ಕೆಲಸ? ಸೊ ನೀವು A ಮತ್ತು B ಕೊಟ್ರೆ A minus B ಮಾಡುತ್ತೆ. ಅಂದ್ರೆ ಫಸ್ಟ್ ಎಲಿಮೆಂಟ್ ಕಾಮಾ ಸೆಕೆಂಡ್ ಎಲಿಮೆಂಟ್ ಕೊಟ್ರೆ ಏನ್ ಮಾಡುತ್ತೆ? ಫಸ್ಟ್ ಮೈನಸ್ ಸೆಕೆಂಡ್ ಮಾಡುತ್ತೆ. ಈಗ ಇದು ಕಾಂಬಿನೇಟಿವ್ ಹೌದನಲ್ಲ ಅಸೋಸಿಯೇಟಿವ್ ಹೌದನಲ್ಲ ಹೇಳ್ಬೇಕು. ಓಕೆ. ಫಸ್ಟ್ ಏನ್ ಚೆಕ್ ಮಾಡೋದು? ಕಾಂಬಿನೇಟಿವ್ ಹೌದನ್ ಚೆಕ್ ಮಾಡೋಣ. ಓಕೆ, ಕಾಂಬಿನೇಟಿವ್ ಹೌದನ್ ಚೆಕ್ ಮಾಡೋಣ. ಸೊ ನೋಡ್ರಿ ಸಿಂಪಲ್. ಸೊ ಕಾಂಬಿನೇಟಿವ್ ಅಂತ ಕರಿಬೇಕಂದ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. A star B should be equal to B star A. ಕಾಂಬಿನೇಟಿವ್ ಅಂತ ಕರಿಬೇಕಂದ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವ ಕಂಡೀಷನ್? A star B should be equal to B star A. ಅಂದ್ರೆ ಅಷ್ಟೊತ್ತಿಗೆ ಏನ್ ಕರೀತಾರ? ಕಾಂಬಿನೇಟಿವ್ ಅಂತ ಕರೀತಾರ. ಫಾರ್ ಎಕ್ಸಾಂಪಲ್ A star B ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ? A star B ಅಪ್ಲೈ ಮಾಡಿದ್ರೆ ಏನಾಗುತ್ತೆ? A minus B ಆಗುತ್ತೆ. B star A ಅಪ್ಲೈ ಮಾಡಿದ್ರೆ B star A ಅಪ್ಲೈ ಮಾಡಿದ್ರೆ B minus A ಆಗುತ್ತೆ. ನೋಡ್ರಿ, ಫಸ್ಟ್ ಎಲಿಮೆಂಟ್ ಸ್ಟಾರ್, ಸೆಕೆಂಡ್ ಎಲಿಮೆಂಟ್ ಮಾಡಿದ್ರೆ ಬರುತ್ತೆ ಫಸ್ಟ್ ಮೈನಸ್ ಸೆಕೆಂಡ್, ದಟ್ ಇಸ್ A minus B. ಸಿಮಿಲರ್ಲಿ B star A ಮಾಡಿದ್ರೆ B minus A. ಸೊ ಸಿಂಪಲ್ ಇದೆ ನೋಡಿ, ಸಿಂಪಲ್ ಕಾಮನ್ ಸೆನ್ಸ್. ವೆದರ್ A minus B is equal to B minus A, whether A minus B is equal to B minus A, whether 2 minus 1 equal to 1 minus 2, ಇಲ್ಲ ಬರಂಗಿಲ್ಲ. ಸೊ therefore this is not commutative. Therefore this is not commutative. Commutative ಬರಂಗಿಲ್ಲ. ನೆಕ್ಸ್ಟ್ ಅಸೋಸಿಯೇಟಿವ್ ಬರ್ತಂತ ಚೆಕ್ ಮಾಡೋಣ ಈಗ. ಸೊ ಕಾಂಬಿನೇಟಿವ್ ಅಂದ್ರೂ ಬರಲಿಲ್ಲ. ನೆಕ್ಸ್ಟ್ ಅಸೋಸಿಯೇಟಿವ್ ಬರ್ತಂತ ಚೆಕ್ ಮಾಡೋಣ ಈಗ. ಓಕೆ, ಚೆಕ್ ಮಾಡೋಣ್ರಿ. ಅಸೋಸಿಯೇಟಿವ್ ಬರ್ತಂತ ಚೆಕ್ ಮಾಡೋಣ ಈಗ. ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಅವ್ರೇನ್ ಡೆಫಿನಿಷನ್ ಕೊಟ್ಟರು ಅದ್ರ ಪ್ರಕಾರ ವಿಚಾರ ಮಾಡಿದ್ರ ಅಸೋಸಿಯೇಟಿವ್ ಹೆಂಗ್ ಬರೀತೀರಿ? ಸೊ ಅಸೋಸಿಯೇಟಿವ್ ಹೆಂಗ್ ಬರೀಬಹುದಾ? ಸೊ A star of B star C equal to A star B star C. ಇದು ಕಾಂಬಿನೇಟಿವ್, ಕರೆಕ್ಟಾ? ಈಗ A 100, A star 100. ಸೊ B star C ಅಂತ ನೋಡ್ರಿ, B star C ಅಂತ ಐತಾ ನೋಡ್ರಿ. B star C ಗ ಈ ಡೆಫಿನಿಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಯಾವ ಡೆಫಿನಿಷನ್ ನೋಡ್ರಿ? A star B ಇದ್ರ A minus B ಆನ್ಸರ್ ಬರುತ್ತೆ. A star B ಇದ್ರ A minus B ಆನ್ಸರ್ ಬರುತ್ತೆ. A star B ಇದ್ರೆ A minus B ಆನ್ಸರ್ ಬರುತ್ತೆ. ಸ್ಟಾರ್ ಅನ್ನೋ ಫಂಕ್ಷನ್ ಏನ್ ಮಾಡುತ್ತೆ? ಯಾವ್ದ್ರ ಎರಡು ವೇರಿಯೇಬಲ್ಸ್ ನಡುವೆ ಬಂದ್ರ ಅದು ಏನ್ ಮಾಡುತ್ತೆ? ಫಸ್ಟ್ ಮೈನಸ್ ಸೆಕೆಂಡ್ ಮಾಡುತ್ತೆ. ಸೊ A B ಕೊಟ್ರೆ A minus B ಮಾಡುತ್ತೆ. ಸಿಮಿಲರ್ಲಿ B C ಕೊಟ್ರೆ A minus B ಮಾಡುತ್ತೆ. B ಮತ್ತು C ಕೊಟ್ರೆ ಸ್ಟಾರ್ ಅನ್ನೋ ಫಂಕ್ಷನ್ ಈಗ B ಮತ್ತು C ಕೊಟ್ರೆ ಏನ್ ಮಾಡುತ್ತೆ? B minus C ಮಾಡುತ್ತೆ. ಸಿಂಪಲ್ ಐತಿ. ಓಕೆ. ಸಿಮಿಲರ್ಲಿ ಇಲ್ಲಿ A star B ಅಂತ ಐತಿ. A ಮತ್ತು B ಏನ್ ಮಾಡುತ್ತೆ? ಸ್ಟಾರ್ ಏನ್ ಮಾಡುತ್ತೆ? A ಮತ್ತು B ನ A minus B ಮಾಡುತ್ತೆ. ಸ್ಟಾರ್ C ಆಗುತ್ತೆ. ಸಿಂಪಲ್. ಓಕೆ. ಈಗ ನೋಡಿ ನೆಕ್ಸ್ಟ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ
ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ ಸಾಕು. ನೆಕ್ಸ್ಟ್ ಏನ್ ನೋಡ್ರಿ a star of b minus c. ನೆಕ್ಸ್ಟ್ ಏನ್ ನೋಡ್ರಿ a star of b minus c. ಹಂಗ ಅನ್ಕೋರಿ ಮನಸ್ಸೊಳಗಡೆ ಅನ್ಕೋಬೇಕು. ಯಾಕಂದ್ರೆ b minus c ಅಂದ್ರೆ ಯಾವುದೋ ಒಂದು ಲೆಟರ್ z ಅನ್ಕೋರಿ. b minus c ಅಂದ್ರೆ ನಿಮ್ಮ ಮನಸ್ಸೊಳಗಡೆ ಅನ್ಕೋಬೇಕು. b minus c ಅಂದ್ರೆ ಯಾವುದೋ ಒಂದು ಲೆಟರ್ z ಅಂತ ಅನ್ಕೋಬೇಕು. ಅವಾಗ ಏನಾಗುತ್ತೆ ನೋಡ್ರಿ a star z ಇದ್ರೆ ಏನಾಗುತ್ತೆ, a star z ಇದ್ರೆ ಏನ್ ಮಾಡ್ಬೇಕು ನೋಡ್ರಿ, a star b ಅಂದ್ರೆ a minus b ಮಾಡ್ತೀರಿ, a star z ಇದ್ರೆ ಏನ್ ಮಾಡ್ತೀರಿ a minus z, a star z ಇದ್ರೆ ಏನ್ ಮಾಡ್ತೀರಿ a minus z, z ಅಂದ್ರೆ ಯಾರು b minus c. ಸಿಂಪಲ್. ಸೇಮ್ ಹಂಗ ಇಲ್ಲೂ ಅನ್ಕೋರಿ. a minus b ಅಂದ್ರೆ ಅನ್ಕೋರಿ ಮನಸ್ಸೊಳಗಡೆ ಅನ್ಕೋಬೇಕು. a minus b ಅಂದ್ರೆ ಮನಸ್ಸೊಳಗಡೆ ಅನ್ಕೋರಿ. ಸೊ a minus b ಅಂದ್ರೆ ಮನಸ್ಸೊಳಗಡೆ z ಅನ್ಕೋರಿ. ಓಕೆ, z ಅನ್ಕೊಂಡ್ರೆ z star c ಅಂದ್ರೆ ಏನಾಗುತ್ತೆ ನೋಡ್ರಿ z star c. ಸಿಂಪಲ್. a star b ಅಂದ್ರೆ a minus b, z star c ಅಂದ್ರೆ z minus c. z star c ಅಂದ್ರೆ ಏನಾಗುತ್ತೆ z minus c ಆಗುತ್ತೆ. ಓಕೆ, z ಅಂದ್ರೆ ಏನಾಯ್ತು a minus b ಆಯ್ತು, ಮೈನಸ್ c ಅಂದ್ರೆ ಮೈನಸ್ c ಆಯ್ತು. ಇಲ್ಲಿ ನೋಡಿ a minus of b minus c. ಸೊ a minus of b minus c ಅಂದ್ರೆ minus into b minus ಆಗುತ್ತೆ. ಇದು ಬ್ರಾಕೆಟ್ ನ ಬಿಡಿಸ್ಕೊಂಡ್ರೆ ಏನಾಗುತ್ತೆ minus into b minus b minus into minus c plus c ಆಗುತ್ತೆ. ಸೊ ಇದನ್ನ ಬ್ರಾಕೆಟ್ ನ ಬಿಡಿಸ್ಕೊಂಡು ಬರ್ಕೊಂಡ್ರೆ ಏನಾಗುತ್ತೆ ನೋಡಿ minus into b minus c minus b minus into minus c plus c. ಸೊ ಏನಾಗುತ್ತೆ ನೋಡಿ ಲೆಫ್ಟ್ ಸೈಡ್ ಏನಾಗುತ್ತೆ ನೋಡಿ, ಲೆಫ್ಟ್ ಸೈಡ್ ಯು ಗಾಟ್ a minus b plus c. ಲೆಫ್ಟ್ ಸೈಡ್ ಯು ಗಾಟ್ a minus b plus c. ರೈಟ್ ಸೈಡ್ ಯು ಗಾಟ್ a minus b minus c. ಸೊ ಸ್ವಲ್ಪ ಕಣ್ಣು ತೆಗೆದು ನೋಡಿದ್ರೆ ವೆದರ್ LHS is equal to RHS, ಸೊ LHS RHS ಎರಡು ಈಕ್ವಲ್ ಐತಾ? ಸೊ LHS RHS ಎರಡು ಈಕ್ವಲ್ ಇಲ್ಲ. ಸೊ LHS is not equal to RHS. ಸೊ LHS RHS ಎರಡು ಈಕ್ವಲ್ ಆಗಲಿಲ್ಲ ಅಂತಂದ್ರೆ ಇದು ಅಸೋಸಿಯೇಟಿವ್ ಅಲ್ಲ. ಯಾಕಂದ್ರೆ LHS RHS ಎರಡು ಈಕ್ವಲ್ ಆಗಲಿಲ್ಲ. ಸೊ ಹಿಂಗಾಗಿ ಇದು ಅಸೋಸಿಯೇಟಿವ್ ಅಲ್ಲ. ತಿಳಿತಾ ಇದು ಸಿಂಪಲ್ ಐತಿ. ಇಷ್ಟ ನೋಡ್ರಿ, ಇಂಥವು ನೀವು ಪ್ರೂವ್ ಮಾಡ್ಬೇಕು. ಕ್ವಶನ್ ನಂಬರ್ 2 ಒಳಗಡೆ ಇಂಥವು ಸಿಂಪಲ್ ಕ್ವಶನ್ಸ್ ಇರ್ತಾವು. ನೀವೇನ್ ಮಾಡ್ಬೇಕು, ವೆದರ್ ದೇ ಆರ್ ಕಾಂಬಿನೇಟಿವ್ ಅಂಡ್ ವೆದರ್ ದೇ ಆರ್ ಅಸೋಸಿಯೇಟಿವ್ ಅಂತ ನೀವು ಪ್ರೂವ್ ಮಾಡ್ಬೇಕು. ಓಕೆ, ಸೊ ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಉಳಿದ ಕ್ವಶನ್ಸ್ ನೀವು ಟ್ರೈ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್. So star it is defined on Q. ಎದ್ರ ಮೇಲೆ ಡಿಫೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. Star it is defined on Q. Q ಅಂದ್ರೆ ಏನು? Q ಅಂದ್ರೆ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. Star it is defined on Q. Q ಅಂದ್ರೆ ಏನಿದೆ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಸೊ ಹೆಂಗೆ ಡಿಫೈನ್ ಮಾಡ್ರ ಅಂದ್ರೆ a star b equal to ab plus 1. a star b equal to ಐತಿ ab plus 1. ಸೊ a star b equal to ಐತಿ ab plus 1 ಐತಿ. ಓಕೆ, ಸೊ ಏನ್ ಮಾಡುತ್ತಿದ್ರೆ ನೋಡ್ರಿ, ಸಿಂಪಲ್ ಏನ್ ಮಾಡುತ್ತೆ ಕೆಲಸ, ಏನ್ ಮಾಡುತ್ತೆ ನೋಡ್ರಿ, ಸ್ಟಾರ್ ಫಂಕ್ಷನ್ ಏನ್ ಕೆಲಸ ಮಾಡುತ್ತಿಲ್ಲ, ಫಸ್ಟ್ ಎಲಿಮೆಂಟ್ ಸ್ಟಾರ್ ಸೆಕೆಂಡ್ ಎಲಿಮೆಂಟ್ ಕೊಟ್ರ, ಅದೇನ್ ಮಾಡುತ್ತೆ ಫಸ್ಟ್ ಮತ್ತು ಸೆಕೆಂಡ್ ನ ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಮಾಡಿ ಕೊಡುತ್ತೆ. ಇದು ಏನಂದ್ರ ಸ್ಟಾರ್ ಮಾಡುವ ಕೆಲಸ. ಇದು ಬಹಳ ಇಂಪಾರ್ಟೆಂಟ್. ಸ್ಟಾರ್ ಏನ್ ಕೆಲಸ ಮಾಡ್ತಾನೆ ಗೊತ್ತಾ? ಈಗ ನಾವೇನ್ ಪ್ರೂವ್ ಮಾಡಬೇಕು, ವೆದರ್ ದಿಸ್ ಇಸ್ ಕಾಂಬಿನೇಟಿವ್ ಅಂಡ್ ವೆದರ್ ದಿಸ್ ಇಸ್ ಅಸೋಸಿಯೇಟಿವ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ವಿ ವಿಲ್ ಕನ್ಸಿಡರ್ ಏನ್ರಿ, ಸೊ ಕಾಂಬಿನೇಟಿವ್ ಹೌದನಲ್ಲ ಚೆಕ್ ಮಾಡೋಣ. ಸೊ ಕಾಂಬಿನೇಟಿವ್ ಕಂಡೀಷನ್ ಏನೈತಿ? ಕಾಂಬಿನೇಟಿವ್ ಕಂಡೀಷನ್ a star b star a. a star b should be equal to b star a. ಇದು ಕಂಡೀಷನ್. a star b whether a star b is equal to b star a ಚೆಕ್ ಮಾಡೋಣ. ಸಿಂಪಲ್ ಚೆಕ್ ಮಾಡೋಣ ಬಟ್ ಸೊ a star b ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್. ಸೊ ಫಸ್ಟ್ ಸ್ಟಾರ್ ಸೆಕೆಂಡ್ ಇದ್ರೆ ಸ್ಟಾರ್ ಏನ್ ಮಾಡುತ್ತೆ, ಫಸ್ಟ್ ಮತ್ತು ಸೆಕೆಂಡ್ ಎರಡನ್ನು ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಮಾಡಿ ಕೊಡುತ್ತೆ. ಸಿಮಿಲರ್ಲಿ ಈ ಕಡೆ ಫಸ್ಟ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವ್ದೈತಿ ಬಿ, ಸೆಕೆಂಡ್ ಎಲಿಮೆಂಟ್ ಯಾವ್ದೈತಿ ಎ. ಸೊ ಫಸ್ಟ್ ಸ್ಟಾರ್ ಸೆಕೆಂಡ್ ಇದ್ರೆ ಏನ್ ಮಾಡುತ್ತೆ, ಫಸ್ಟ್ ಮತ್ತು ಸೆಕೆಂಡ್ ಎರಡನ್ನು ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಮಾಡಿ ಕೊಡುತ್ತೆ. ಸೊ ಈಗ ಚೆಕ್ ಮಾಡ್ರಿ, ಸಿಂಪಲ್ ಐತಿ. ವೆದರ್ ಎ ಬಿ ಪ್ಲಸ್ 1 ಈಕ್ವಲ್ ಟು ಬಿ ಎ ಪ್ಲಸ್ 1. ಎ ಅಂದ್ರೆ 2, ಬಿ ಅಂದ್ರೆ 3 ಅನ್ಕೋರಿ. ಎ ಅಂದ್ರೆ 2, ಬಿ ಅಂದ್ರೆ 3 ಅನ್ಕೋರಿ. 2 3 is 6, 6 plus 1 7. ಇಲ್ಲಿ 2 3 is 6, 6 plus 1 7. So whether LHS is equal to RHS, whether it is equal to RHS. ಈ ಕೇಸ್ ಒಳಗಡೆ LHS is equal to RHS ಅಂದ್ರೆ ಏನಾಯ್ತು, a star b is equal to b star a.
LHS ಸೇಮ್ ಬರುತ್ತೆ, RHS ಸೇಮ್ ಬರುತ್ತೆ. ಹಿಂಗಾಗಿ ನಾವೇನಂತ ಹೇಳ್ಬೋದು, ಇದನ್ನ ಕಾಂಬಿನೇಟಿವ್ ಅಂತ ಹೇಳ್ಬೋದು. ದಿಸ್ ಈಸ್ ಕಾಂಬಿನೇಟಿವ್. ಕರೆಕ್ಟಾ? ಎಸ್, ದಿಸ್ ಈಸ್ ಕಾಂಬಿನೇಟಿವ್. ಓಕೆ. ಸೊ ತಿಳಿತಲ್ರಿ ಇದನ್ನ ನೀವು ವಿಡಿಯೋ ಏನ್ ಮಾಡ್ರಿ, ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊರಿ. ತಿಳಿಲಿಲ್ಲ ಅಂದ್ರೆ ವಿಡಿಯೋ ಒಂದ್ 2-3 ಸಲ ನೋಡ್ರಿ, ಗೊತ್ತಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಕಾಂಬಿನೇಟಿವ್ ಮುಗೀತು. ನೆಕ್ಸ್ಟ್ ಇದನ್ನೇ ನೋಡಿ, ಅಸೋಸಿಯೇಟಿವ್ ಚೆಕ್ ಮಾಡೋಣ. ಅಸೋಸಿಯೇಟಿವ್ ಬರ್ತದೆ, ಚೆಕ್ ಮಾಡೋಣ. ಓಕೆ. ಸೊ ಅಸೋಸಿಯೇಟಿವ್ ಚೆಕ್ ಮಾಡೋಣ್ರಿ. ಈಗ ನೋಡ್ರಿ. ಸೊ ಅಸೋಸಿಯೇಟಿವ್ ಸೊ ಅಸೋಸಿಯೇಟಿವ್ ಡೆಫಿನಿಷನ್ ಐತಿ ನೋಡ್ರಿ. ಅಸೋಸಿಯೇಟಿವ್ ಡೆಫಿನಿಷನ್ ಐತಿ ಸಿಂಪಲ್. A ಸ್ಟಾರ್ B ಸ್ಟಾರ್ C ಇದ್ರ ಅಸೋಸಿಯೇಟಿವ್ ಹೆಂಗ್ ಬರೀಬೇಕು ಗೊತ್ತು? A ಸ್ಟಾರ್ B ಸ್ಟಾರ್ C ಇದ್ರ ಏನ್ ಬರೀತೀರಿ? A ಸ್ಟಾರ್ ಆಫ್ B ಸ್ಟಾರ್ C. ದಿಸ್ ಈಸ್ ಎಂಟ್ರಿ ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ. ಈಗ ಸ್ಟಾರ್ ಏನ್ ಮಾಡುತ್ತೆ ನಿಮ್ಗೆ ಗೊತ್ತು? ಸ್ಟಾರ್ ಏನ್ ಯೂಸ್ ಮಾಡೋದು ಗೊತ್ತು? A ಸ್ಟಾರ್ B ಇದ್ರೆ ಸ್ಟಾರ್ ಏನ್ ಮಾಡ್ತಾರೆ? A ಸ್ಟಾರ್ B ಇದ್ರ ಯಾವ್ದ್ರ ಎರಡು ಎಲಿಮೆಂಟ್ ನಡುವ ಸ್ಟಾರ್ ಇದ್ರೆ ಮಾಡುತ್ತೆ, ಅವು ಎರಡು ಎಲಿಮೆಂಟ್ ನ ಇಂಟು ಮಾಡಿ, ಅವು ಎರಡು ಎಲಿಮೆಂಟ್ ನ ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಏನ್ ಮಾಡ್ಕೊಡ್ತದ? +1 ಎಡಿಷನ್ ಮಾಡಿ ಕೊಡುತ್ತೆ. ಸೊ A ಸ್ಟಾರ್ B ಇದ್ರೆ ಏನ್ ಮಾಡುತ್ತೆ? ಸೊ A ಸ್ಟಾರ್ B ಇದ್ರೆ AB +1 ಮಾಡಿ ಕೊಡುತ್ತೆ. ಸ್ಟಾರ್ C ಹಂಗ ಬರೀರಿ. ನೆಕ್ಸ್ಟ್ ಇದು A ಸ್ಟಾರ್ ಹಂಗ ಬರ್ಕೋರಿ. ನೋಡ್ರಿ, A ಸ್ಟಾರ್ B ಇದ್ರೆ AB +1, A ಸ್ಟಾರ್ B ಇದ್ರೆ AB +1, B ಸ್ಟಾರ್ C ಇದ್ರೆ BC +1. ತಿಳಿತಾ? BC +1. ಈಗ ಸ್ವಲ್ಪ ಪ್ಲಸ್ ಕೊಡ್ಬೇಕಾಗಿ. ಸೊ ಇಲ್ಲಿ AB +1 ಐತಲ್ಲ, ಸೊ ಇಲ್ಲಿ AB +1 ಐತಲ್ಲ, ಈ ಸದ್ಯಕ್ಕೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮನಸ್ಸೊಳಗಡೆ ಅನ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಮನಸ್ಸೊಳಗಡೆ ಅನ್ಕೋರಿ, AB +1 ಅಂದ್ರೆ Z ಅನ್ಕೋರಿ. AB +1 ಅಂದ್ರೆ ಅನ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಮನಸ್ಸೊಳಗಡೆ AB +1 ಅಂದ್ರೆ Z ಅನ್ಕೋರಿ. ಸೊ AB +1 ಅನ್ನ Z ಅನ್ಕೊಂಡ್ರೆ Z ಸ್ಟಾರ್ C. ಸೊ Z ಸ್ಟಾರ್ C ಇದ್ರ ಆನ್ಸರ್ ಬರುತ್ತೆ ನೋಡ್ರಿ. ಸೊ Z ಸ್ಟಾರ್ C ಇದ್ರ ಆನ್ಸರ್ ಬರುತ್ತೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್. ಡೆಫಿನಿಷನ್ ಏನಿದೆ ನೋಡ್ರಿ, A ಸ್ಟಾರ್ ಇದ್ರೆ ಏನಾಗುತ್ತೆ? AB +1 ಎರಡನ್ನು ಮಲ್ಟಿಪ್ಲೈ ಮಾಡಬೇಕು, +1 ಮಾಡಬೇಕು. ಸೊ ಹಂಗಿಲ್ಲ AB +1 ಅಂದ್ರೆ Z ಅನ್ಕೋರಿ. ಸೊ AB +1 ಅಂದ್ರೆ Z ಅನ್ಕೊಂಡ್ರೆ Z ಸ್ಟಾರ್ C. ಸೊ Z ಸ್ಟಾರ್ C ಇದ್ರೆ ಏನಾಗುತ್ತೆ ನೋಡ್ರಿ? ಸೊ Z ಸ್ಟಾರ್ C ಇದ್ರೆ ಏನಾಗುತ್ತೆ? ZC +1 Z into C +1 ಆಗುತ್ತೆ. Z into C +1 ಆಗುತ್ತೆ. ಓಕೆ. Z ಜಾಗದಾಗ ಏನು ಬರೀತೀರಿ? Z ಜಾಗದಾಗ AB +1 ಬರೆದೆ, Z into C ಅಂದ್ರೆ AB plus 1 into C, AB +1 into C +1 ಬರುತ್ತೆ. ಸೊ ಯಾವ ಎಲಿಮೆಂಟ್ಸ್ ಅದಲ್ಲ, ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ +1 ಮಾಡಬೇಕು. ಸೊ AB +1 ಅಂದ್ರೆ Z C, Z ಸ್ಟಾರ್ C ಅಂದ್ರೆ Z into C +1 ಇಷ್ಟು ಬಂತು. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಸೈಡ್ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡ್ BC +1 ಅನ್ನ Z ಅನ್ಕೋರಿ. ಮನಸ್ಸೊಳಗಡೆ ಅನ್ಕೋಬೇಕು. BC +1 ಅನ್ನ Z ಅನ್ಕೊಂಡ್ರೆ ರೈಟ್ ಸೈಡ್ BC +1 ಅನ್ನ Z ಅನ್ಕೊಂಡ್ರೆ A ಸ್ಟಾರ್ Z ಇದ್ರೆ ಏನ್ ಮಾಡ್ತೀರಿ? A ಸ್ಟಾರ್ Z ಇದ್ರೆ AZ +1. A ಸ್ಟಾರ್ Z ಇದ್ರೆ AZ +1. ಸೊ AZ ಅಂದ್ರೆ A into BC +1 ಮಾಡ್ರಿ. A into BC +1 ಮಾಡಿದ್ರೆ A into BC is ABC plus A into 1 is A +1 ಬಂತು. ತಿಳಿತಾ? ಓಕೆ. ನಡುವೆ ಐತಿ ಈಕ್ವಲ್ ಟು ಸೈನ್. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ? AB plus C plus 1. Sorry, ABC plus C plus 1 ಬಂತು. ಸೊ LHS ಒಳಗಡೆ ABC plus C plus 1 ಬಂತು. RHS ಒಳಗಡೆ ಏನು ಬಂತ್ರಿ? ABC plus A plus 1 ಬಂತು. ಓಕೆ. ಸೊ ನೀವು ಚೆಕ್ ಮಾಡಿದ್ರೆ LHS ಮತ್ತು RHS ಎರಡು ಏನಾಗಿಲ್ರಿ? LHS ಮತ್ತು RHS ಎರಡು ಈಕ್ವಲ್ ಆಗಿಲ್ಲ ನೋಡ್ರಿ. LHS ಒಳಗೆ ಬಂತು ABC plus C plus 1 ಬಂತು. ABC plus C plus 1 ಬಂತು. RHS ಒಳಗೆ ಬಂತು ABC plus A plus 1 ಬಂತು. ಸೊ LHS ಬೇರೆ ಬಂತು, RHS ಬೇರೆ ಬಂತು. ಎರಡು ಎಕ್ಸಾಕ್ಟ್ಲಿ ಸೇಮ್ ಇಲ್ಲ. ಸೊ ಎರಡು ಎಕ್ಸಾಕ್ಟ್ಲಿ ಸೇಮ್ ಇಲ್ಲ ಅಂತಂದ್ರೆ ಇದು ಅಸೋಸಿಯೇಟಿವ್ ಬರಂಗಿಲ್ಲ. ಈ ಪರ್ಟಿಕ್ಯುಲರ್ ಕ್ವಶನ್ ಯಾವುದು? ಎಕ್ಸರ್ಸೈಸ್ 1.4 ಕ್ವಶನ್ ನಂಬರ್ 2 ಅದರೊಳಗಡೆ ಸಬ್ ಕ್ವಶನ್ 2. ಇದು ಕ್ವಶನ್, ದಿಸ್ ಕ್ವಶನ್ ಇದು ಕಾಂಬಿನೇಟಿವ್ ಬರುತ್ತೆ. ಈ ಕ್ವಶನ್ ಏನ್ ಬರುತ್ತೆ? ಕಾಂಬಿನೇಟಿವ್ ಬರುತ್ತೆ. ಕಾಂಬಿನೇಟಿವ್ ಆಗಲೇ ಮಾಡಿದ್ವಿ ಹೌದಾ?
ಸೊ ಅದನ್ನ ಅಳಗ್ಸಿನ ನಾನು ಕಾಂಪಿಟೇಟಿವ್ ಬರುತ್ತೆ ಬಟ್ ಏನು ಬರಂಗಿಲ್ಲ ಅಸೋಸಿಯೇಟಿವ್ ಬರಂಗಿಲ್ಲ. ತಿಳಿತಾ ಇದು? ಓಕೆ, ಸೊ ಇಲ್ಲಿವರೆಗೂ ಸಾಕು. ಓಕೆ, ಎಕ್ಸರ್ಸೈಸ್ 1.4 ಸ್ಟಾರ್ಟ್ ಮಾಡಿವಿ. ವಾಟ್ ಈಸ್ ಬೈನರಿ ಆಪರೇಷನ್ ಕಲ್ತ್ವಿ. ಆಮೇಲೆ ಎಕ್ಸರ್ಸೈಸ್ 1.4 ಸ್ಟಾರ್ಟ್ ಮಾಡಿವಿ. ಆಲ್ರೆಡಿ ವಿ ಸಾಲ್ವ್ ಸಮ್ ಕ್ವಶನ್ಸ್. ಓಕೆ, ಸೊ ಉಳಿದ ಕ್ವಶನ್ಸ್ ನೀವು ಟ್ರೈ ಮಾಡ್ರಿ. ಕ್ವಶನ್ ನಂಬರ್ 2 ಒಳಗಡೆ ಇನ್ನೂ ಒಂದು 4-5 ಸಬ್ ಕ್ವಶನ್ ಅದಾವು, ಟ್ರೈ ಮಾಡ್ರಿ. ಓಕೆ, ಇನ್ನು ಉಳಿದಿದ್ದ ಕ್ವಶನ್ ನೆಕ್ಸ್ಟ್ ವಿಡಿಯೋ ಒಳಗಡೆ ಕವರ್ ಮಾಡ್ತೀನಿ. ದ್ಯಾಟ್ ವಿಲ್ ಬಿ ದ ಎಂಡ್ ಆಫ್ ದ ಚಾಪ್ಟರ್. ಇನ್ನೂ ಒಂದು ವಿಡಿಯೋ ಮಾಡಿದ್ರೆ ದಿಸ್ ಚಾಪ್ಟರ್ ವಿಲ್ ಬಿ ಎಂಡಿಂಗ್. ಓಕೆ, ಥ್ಯಾಂಕ್ ಯು.